ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ. ಕನ್ನಡ ಚಿತ್ರರಂಗದ ಬಾದ್ಶಾ, ಬಾಕ್ಸ್ ಆಫೀಸ್ ಸುಲ್ತಾನ್, ಹೀಗೆ ನಾನಾ ಹೆಸರಲ್ಲಿ ಸ್ಯಾಂಡಲ್ವುಡ್ ಡಿ ಬಾಸ್ ಕನ್ನಡ ಚಿತ್ರರಂಗದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಜನ್ಮದಿನದ ಹಿನ್ನೆಲೆ ಆನೇಕಲ್ ತಾಲೂಕಿನ ಅತ್ತಿಬೆಲೆಯ ಗಡಿ ಭಾಗದಲ್ಲಿ ಡಿ ಬಾಸ್ ಅಭಿಮಾನಿಗಳ ಸಂಘದಿಂದ 1800 ಮಕ್ಕಳಿಗೆ ಪರೀಕ್ಷಾ ಸಾಮಗ್ರಿಗಳನ್ನು ವಿತರಣೆ ಮಾಡುವುದರ ಮೂಲಕ ಅರ್ಥಪೂರ್ಣವಾಗಿ ದರ್ಶನ್ ರವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ನೂರಾರು ವಿದ್ಯಾರ್ಥಿಗಳೊಂದಿಗೆ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು. ಇನ್ನು ಡಿ ಬಾಸ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಮಂಜುನಾಥ್ ಹಾಗೂ ಸಂಗಡಿಗರ ಸಹಕಾರದಿಂದ ಅತ್ತಿಬೆಲೆಯ ಶಿಡ್ಲಬಸಪ್ಪ ಕಲ್ಯಾಣ ಮಂಟಪದಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ 6 ಪೆನ್, 6 ನೋಟ್ಬುಕ್ಸ್, ದರ್ಶನ್ ಭಾವಚಿತ್ರ ಇರುವ ಪರೀಕ್ಷೆ ಬರೆಯುವ ಪ್ಯಾಡ್ ಸೇರಿದಂತೆ ಕಲಿಕಾ ಸಾಮಗ್ರಿಗಳನ್ನು ನೀಡಲಾಯಿತು. ಇನ್ನು ಡಿ ಬಾಸ್ ಹೆಸರಿನ ಕೇಕ್ ಕಟ್ ಮಾಡಿ ದರ್ಶನ್ ಅಭಿನಯದ ಸಾಂಗ್ಗಳನ್ನು ಹಾಕಿ ನೃತ್ಯ ಮಾಡಿ ಎಂಜಾಯ್ ಮಾಡಿದರು. ಅಲ್ಲದೆ ಸುಮಾರು 2000ಕ್ಕೂ ಹೆಚ್ಚು ಮಕ್ಕಳಿಗೆ ಊಟದ ವ್ಯವಸ್ಥೆ ಸಹ ಮಾಡಲಾಗಿತ್ತು. ಹಾಗೆಯೇ ಮಧ್ಯಾಹ್ನ 3 ಗಂಟೆಯಿಂದ ಅತ್ತಿಬೆಲೆ ಸರ್ಕಲ್ನಲ್ಲಿ ಸುಮಾರು 2000ಕ್ಕೂ ಹೆಚ್ಚು ಜನರಿಗೆ ಅತ್ತಿಬೆಲೆ ಸರ್ಕಲ್ನ ಫ್ಲೈಓವರ್ ಕೆಳಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಡಿ ಬಾಸ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಮಂಜುನಾಥ್, ಸಂಘದ ಮುಖಂಡ ಅರ್ಜುನ್, ಮಂಜುನಾಥ್, ಸಂಜಯ್, ಮನು, ಮಧು, ಮಹೇಶ್, ಪವನ್, ಮಣಿ, ಪೀಟರ್, ಮೂರ್ತಿ, ಸುನಿಲ್, ಸೀನಾ ಹಾಗೂ ಡಿ ಬಾಸ್ ಅಭಿಮಾನಿಗಳ ಸಂಘದ ಪದಾಧಿಕಾರಿಗಳು, ಅಭಿಮಾನಿಗಳು, ಸರ್ಕಾರಿ ಶಾಲಾ ಮಕ್ಕಳು ಮತ್ತು ಶಿಕ್ಷಕರು ಭಾಗವಹಿಸಿದ್ದರು.
ಮೊದಲನೇದಾಗಿ ನಮ್ಮೆಲ್ಲರ ಆರಾಧ್ಯ ದೈವ ಕರ್ನಾಟಕದ ಬಾಕ್ಸ್ ಆಫೀಸ್ ಸುಲ್ತಾನ, ನಮ್ಮೆಲ್ಲ ಪ್ರೀತಿಯ ಅಚ್ಚುಮೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ 47ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ, ನಾವೇನು ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಬರ್ತಾ ಇದ್ದೀವಿ, ಈ ವರ್ಷ ಇನ್ನು ಸ್ವಲ್ಪ ವಿಭಿನ್ನವಾಗಿರಲಿ ಅಂತೇಳಿ ನಾವೆಲ್ಲ ಹುಡುಗರೆಲ್ಲ ಡಿಸ್ಕಸ್ ಮಾಡಿ ಅತ್ತಿಬೆಲೆ ಹೋಬಳಿನಲ್ಲಿ ಸರಿಸುಮಾರು 1800 ಮಕ್ಕಳಿಗೆ ಎಕ್ಸಾಮ್ ಕಿಟ್ಟು ಅಂತ ಹೇಳಿದ್ರೆ 6 ಬುಕ್ಕು, 6 ಪೆನ್ನು, ಒಂದು ಜಾಮಿಟ್ರಿ ಬಾಕ್ಸು, ಒಂದು ಪ್ಯಾಡು ಈ ರೀತಿ ಕೊಟ್ಟು ಅವರ ಭವಿಷ್ಯ ಉಜ್ವಲ ಆಗಿರಲಿ. ನಮ್ಮ ಬಾಕ್ಸ್ ಆಫೀಸ್ ಸುಲ್ತಾನ್ ನಮ್ಮ ಯಜಮಾನರ ಒಂದು ಆಯುಸ್ಸು ಆರೋಗ್ಯ ಇನ್ನೂ ಚೆನ್ನಾಗಾಗಲಿ. ಮಕ್ಕಳು ದೇವರು ಅಂತಾರೆ, ಮಕ್ಕಳ ಆಶೀರ್ವಾದ ನಮ್ಮ ಯಜಮಾನರ ಮೇಲೆ ಇರಲಿ, ನಮ್ಮ ಅತ್ತಿಬೆಲೆ ಡಿ ಬಾಸ್ ಅಭಿಮಾನಿಗಳ ಸಂಘದ ಮೇಲೆ ಇರಲಿ ಅಂತೇಳಿ ಈ ಒಂದು ವಿಭಿನ್ನವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸರ್. ಬಂದವ್ರಿಗೆ ಎಷ್ಟು ಜನ ಈಗ 1800-2000 ಜನಕ್ಕೆ ಇಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಸಿಗಿ ಕೇಕ್ ಸಹ ಎಲ್ರಿಗೂ ಹಂಚ್ತಾ ಇದ್ದೀವಿ. ಅದೇ ರೀತಿ ಇದಾದ ನಂತರ 3 ಗಂಟೆಗೆ ಸರಿಯಾಗಿ ಅತ್ತಿಬೆಲೆ ಸರ್ಕಲಲ್ಲಿ ಸರ್ ಎಷ್ಟು ಜನನಾದರೂ ಬರಲಿ, ಸಂಜೆವರೆಗೂ ಊಟದ ವ್ಯವಸ್ಥೆ ಇರುತ್ತೆ. ಅತ್ತಿಬೆಲೆ ಆಟೋ ಸ್ಟ್ಯಾಂಡ್ ಹತ್ರ ಅವ್ರಿಗೂ ಸಹ ಊಟದ ವ್ಯವಸ್ಥೆ ಮಾಡಿರ್ತೀವಿ ಸರ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಏನೀಗಾಗಲೇ ಮಂಜಣ್ಣವರೆಲ್ಲ ಹೇಳಿದ್ದಾರೆ, ನಾವೇನು ಸ್ಕೂಲ್ ಕಿಟ್ಟ ಮಕ್ಕಳಿಗೆ 1800 ಜನ ಮಕ್ಕಳಿಗೆ ಸ್ಕೂಲ್ ಕಿಟ್ ಕೊಡ್ತಾಯಿದ್ದೀವಿ. ಸ್ಕೂಲ್ ಕಿಟ್ಟಲ್ಲಿ ನಿಮಗೆ ಒಂದು ಪ್ಯಾಡು, 6 ನೋಟ್ಬುಕ್ಕು, 6 ಪೆನ್ನು, ಒಂದು ಜಾಮಿಟ್ರಿ ಬಾಕ್ಸು, ಅವರ ಎಕ್ಸಾಮ್ಗೆ ಮತ್ತು ಅವ್ರು ಓದಿ ವಿದ್ಯಾಭ್ಯಾಸಕ್ಕೆ ಇದಾಗಲಿ ಅಂತ ನಾವು ಕೊಟ್ಟಿರೋದು. ಸೊ ಇದೇ ರೀತಿ ಮುಂದಿನ ನಾವು ಈ ಥರ ಸಮಾಜಮುಖಿ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಇವತ್ತು ಏನೇನೆಲ್ಲ ಮಾಡಿ ಸರ್ ಇವಾಗ ನಾವು ಇಲ್ಲಿ ಮಕ್ಕಳಿಗೆ ಮೊದಲನೇದಾಗಿ ಬಾಸ್ ಸಲ ಕೇಕ್ ಕಟ್ ಮಾಡಿಸಿ, ಮಕ್ಕಳ ಕೈಯಲ್ಲೇ ಕಟ್ ಮಾಡಿಸಿದ್ವಿ. ಕೇಕ್ನ ಕಟ್ ಮಾಡಿಸಿ ಒಂದು 1800 ಜನಕ್ಕೆ, ಅಂದರೆ ಇಲ್ಲಿ 1800 ನಮ್ಮ ತಾಲೂಕಿನ ಅತ್ತಿಬೆಲೆ ಹೋಬಳಿಯ ಒಂದು 1800 ಮಕ್ಕಳು, ಅಂದರೆ ನಿಮ್ಮ ಸ್ಕೂಲ್ ಅಂದರೆ ಅದೇ ವಿಶೇಷವಾಗಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳನ್ನೇ 1800 ಮಕ್ಕಳು ನಾವು ಆಯ್ಕೆ ಮಾಡಿಕೊಂಡು ಎಲ್ಲ ಮಕ್ಕಳಿಗೂ ನಾವು ಕಿಟ್ ಕೊಟ್ಟಿದ್ದೀವಿ. ಈಗ ಹೇಳ್ದಂಗೆ ಪ್ಯಾಡು, 6 ನೋಟ್ಬುಕ್, 6 ಪೆನ್ನು, ಒಂದು ಜಾಮಿಟ್ರಿ ಬಾಕ್ಸ್ ಇದೆ. ಮತ್ತು ಎಲ್ಲ ಮಕ್ಕಳಿಗೆ ಒಂದು 2000 ಜನ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡಿದ್ದೀವಿ ಇಲ್ಲಿ ಇದೇ ಚೌಟ್ರಿಯಲ್ಲಿ. ಮೊದಲನೇದಾಗಿ ನಮ್ಮ ಡಿ ಬಾಸ್ ದರ್ಶನ್ ಸರ್ಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರವ್ರಿಗೆ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ. ಇವತ್ತೇನು ದಿನ ನಮ್ಮ ಬೆಂಬಲ ಇದೆ ನಮ್ಮ ಡಿ ಬಾಸ್ ಅಭಿಮಾನಿಗಳದು, ಸದಾ ಹಿಂಗೆ ಇರಲಿ. ಹ್ಯಾಪಿ ಬರ್ಡೇ ಡಿ ಬಾಸ್, ಐ ಲವ್ ಯು. ಹ್ಯಾಪಿ ಬರ್ಡೇ ಡಿ ಬಾಸ್. ಇದೊಂದು 15 ದಿವಸದಿಂದ ಎಲ್ಲರೂ ಹುಡುಗರೆಲ್ಲ ಕಷ್ಟಪಟ್ಟು ಮಾಡ್ತಾಯಿದ್ದಾರೆ. ಮೇಯ್ನ್ ನಮ್ಮ ಮಂಜಣ್ಣ, ಆಮೇಲೆ ಅರ್ಜುನ್ ಅವರ ಎಲ್ಲ ಸಂಜಯ್ ಬಾಯಿ ಇವರೆಲ್ಲ ಮೇಯ್ನ್ ಮುಂದೆ ನಿಂತ್ಕೊಂಡು ಎಲ್ಲ ಮಾಡ್ತಾಯಿದ್ದಾರೆ. ಎಲ್ಲ ಕೆಲಸಗಳೆಲ್ಲ ಎಲ್ಲ ಹುಡುಗರು ಅತ್ತಿಬೆಲೆ ಡಿ ಬಾಸ್ ಅಭಿಮಾನಿಗಳೆಲ್ಲರೂ ಸೇರಿ ಮಾಡ್ತಾಯಿದ್ದಾರೆ. ನಮಗೂ ತುಂಬ ಸಂತೋಷ ಆಯಿತು. ಆಮೇಲೆ ಇವತ್ತೆಲ್ಲ ಈ ಥರ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಬುಕ್ಸು, ಪ್ಯಾಡು ಮತ್ತು ಜಾಮಿಟ್ರಿ ಬಾಕ್ಸು ಈ ಥರ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಆಮೇಲೆ ಊಟದ ವ್ಯವಸ್ಥೆನೂ ಮಾಡಿದ್ದೀವಿ. ತಿರ್ಗಿ 3 ಗಂಟೆ ಮೇಲೆ ಎಲ್ಲರಿಗೂ ಅತ್ತಿಬೆಲೆ ಸರ್ಕಲಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಡಿ ಬಾಸ್. ಅತ್ತಿಬೆಲೆ ಡಿ ಬಾಸ್ ಫ್ಯಾನ್ಸ್ ಕ್ಲಬ್ ವತಿಯಿಂದ ಇವತ್ತು ಏನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ, ಇದೇ ಥರ ಸಮಾಜಮುಖಿ ಕಾರ್ಯಕ್ರಮಗಳು ಮಾಡೋದ್ರ ಮುಖಾಂತರ ಮುಂದಿನ ವರ್ಷ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗೆ ಇನ್ನೂ ಆರೋಗ್ಯ ಐಶ್ವರ್ಯ ಎಲ್ಲ ವೃದ್ಧಿಯಾಗಲಿ ಅಂತ ಕೇಳ್ಕೊತಾ ಇದ್ದೀವಿ. ಹ್ಯಾಪಿ ಬರ್ಡೇ ಡಿ ಬಾಸ್.